देवैः सदा वन्दिता सामां पातु सरस्वती भगवती निःशेषजाड्यापः गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः ಇದೇಹಾಪರಿ ತಾಲವೋನಿ ಪ್ರಪಂಚ ಮೂವತ್ತು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀಕಿ ನಮಸ್ಕಾರ ಬ್ರಹ್ಮ ಚೈತನ್ಯ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುರು. ಮನುಷ್ಯನ ಜೀವನದಲ್ಲಿ ಬುದ್ಧಿಗೆ ಬಹಳ ಮಹತ್ವ ಇದೆ. ಮನುಷ್ಯನಿಗೆ ಭಗವಂತ ಉಳಿದ ಎಲ್ಲಾ ಪ್ರಾಣಿಗಳಿಗಿಂತಲೂ ವಿಶೇಷವಾಗಿರ್ತಕ್ಕಂಥ ಏನೊಂದು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಬುದ್ಧಿಶಕ್ತಿ ಕೊಟ್ಟಿದ್ದ, ವಿಚಾರ ಮಾಡೋ ಶಕ್ತಿ ಕೊಟ್ಟಿದ್ದಾರೆ, ಅಭ್ಯಾಸ ಮಾಡೋ ಶಕ್ತಿ ಕೊಟ್ಟಿದ್ದಾರೆ. Man is a thinking animal. Man is a rational animal. ಹಿಂಗೆ ಮನುಷ್ಯನ ಅನೇಕ ಲಕ್ಷಣಗಳಲ್ಲಿ ಅದನ್ನು ಹೇಳ್ತಾರೆ. ಆ ಮನುಷ್ಯನ ಒಂದು ಬುದ್ಧಿಶಕ್ತಿ ಅದು ಬಾಲ್ಯದಿಂದಲೇ, ಇನ್ನೂ ಮಗುವಾಗಿರುವಾಗಿಂದಲೇ ಆ ಬುದ್ಧಿಶಕ್ತಿಗೆ ಒಂದು ಸರಿಯಾದ ಮಾರ್ಗದರ್ಶನ ಅಥವಾ ಪ್ರೇರಣೆ ಸಿಕ್ಕರೆ ಅದು ಬಹಳ ವಿಲಕ್ಷಣವಾಗಿ ಬೆಳೀತು. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೇರಣೆ ಮಾರ್ಗದರ್ಶನ ಅವ್ರು ಹೇಳಿದ್ರು ಮೊದಲು ತಾಯಿಯಿಂದ ಆಗ್ತದೆ. ಅದು ನಿಜವಾದ ಮಾತು. ನಾನೀಗ ಸಹಜ ನಮ್ಮ ಗಾಡಿಯಲ್ಲಿ ಛತ್ರಪತಿ ಶಿವಾಜಿ ಅದು ಇದನ್ನು ನೋಡ್ತಾ ಇರ್ತೀನಿ, ಸೀರಿಯಲ್. ಎಲ್ಲಾರು ಹೋಗೋ ಮುಂದೆ ಬರೋ ಮುಂದೆ ಶಿವಾಜಿಯನ್ನ ಛತ್ರಪತಿಯನ್ನ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಶ್ರೇಯಸ್ಸು ಜೀಜಾಬಾಯಿ ಅವ್ರ ತಾಯಿಗಿದೆ. ತಾಯಿ ಮನಸ್ಸು ಮಾಡಿದ್ರೆ ಬೇಕಾದ ಮಾಡೋದು. ಆ ಮಗುವನ್ನ ಹೆಂಗ ಬೆಳೆಸಬೇಕು ಅನ್ನೋದು ತಾಯಿ ಕೈಯಾಗಿ. ಕೇವಲ ಹುಟ್ಟಿದ ಮೇಲೆ ಅಲ್ಲ, ಗರ್ಭದಲ್ಲಿ ಇರುವಾಗಿಂದಲೇ. ಇಲ್ಲೊಂದ್ಸಲ ಸೀಮಾ ಮಸೂತಿಯವರು 100 ಜನ ಹೆಣ್ಮಕ್ಕಳಿಗೆ ಊಟ ಮಾಡಿದ್ರು. ಅವಾಗ ನಮ್ಮನ್ನು ಕರೆದಿದ್ರು. ಅವಾಗ ಅಲ್ಲಿ ಆರೋಗ್ಯ ಅಧಿಕಾರಿಗಳು, ಡಾಕ್ಟರ್ಗಳು, ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಬಂದಿದ್ರು. ಅವರವ್ರು ತಮ್ಮ ಕ್ಷೇತ್ರದಿಂದ ಯಾವ ರೀತಿ ಅವರಿಗೆ ಅನುಕೂಲತೆ ಒದಗಿಸ್ಲಿಕ್ಕೆ ಶಕ್ಯದನು ಅಂತ ಹೇಳಿ. ಡಾಕ್ಟರ್ ಹೇಳಿದ್ರು, ನಿಮ್ಮ ಬಡತನ ಇದ್ದರೆ ನಾವು ಫ್ರೀಯಾಗಿ ಔಷಧ ಕೊಡ್ತೀವಿ, ಬಡವರಾಗಿದ್ದರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ನನಗೆ ಮಾತಾಡಿ, ನಾನು ಮಾತಾಡಿದ್ರೆ ಅವರವರ ಕ್ಷೇತ್ರದಿಂದ ಅವರು ಸರಿ ಹೇಳಿದ್ದಾರೆ. ಅದು ನನ್ನ ಕ್ಷೇತ್ರದಿಂದ ಹೇಳಬೇಕಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ಆಯುಷ್ಯವನ್ನು ಹಾಕಿದ್ದೀನೋ ನಾನು ಹೇಳಿದೆ, ತಾಯಂದರು ಗರ್ಭವತಿ ಆದ ಕೂಡಲೇ, ಪ್ರೆಗ್ನೆಂಟ್ ಆದ ಕೂಡಲೇ ಆ ಮಗುವನ್ನು ಹೆಂಗ ಬೆಳೆಸಬೇಕು ಅನ್ನೋ ತಾಯಿ ಕೈಯಾಗಿ. ಆ ಮಗು ಶ್ರೇಷ್ಠ ವಿಚಾರವಂತಾಗಬೇಕಾಗಿದ್ರೆ, ಒಳ್ಳೆ ಅರ್ಥಾತ್ ಏನು ಅಂದ್ರೆ ಜೀವನವನ್ನು ಬಾಳಬೇಕಾಗಿದ್ರೆ ಆ ತಾಯಿ ಮುಂಚೆ ಹಂಗೆ 9 ತಿಂಗಳು ಬಾಳಬೇಕು. ಅದು ತಾಯಿಗೆ ಬಹಳ ಸಂಬಂಧಪಟ್ಟದ ವಿಷಯ. ಆಕೆ ಒಳ್ಳೆ ವಿಚಾರವನ್ನೇ ನೋಡಬೇಕು, ಒಳ್ಳೆ ವಿಚಾರವನ್ನೇ ಕೇಳಬೇಕು. ಇಂಥ ವಿಚಾರ ನೋಡಬಾರ್ದು, ಕೇಳಬಾರ್ದು. ಆಕೆ ಎಂಥ ಆಹಾರ ತಿಂತಾಳೋ ಆ ಆಹಾರಕ್ಕನುಸಾರವಾಗಿ ಮಗುವಿನ ಪಾಲನೆ ಪೋಷಣೆ ಸಾತ್ವಿಕವಾದ ಆಹಾರ ತಗೋಬೇಕು. ಮತ್ತು ವಿಶೇಷವಾಗಿ ಒಳ್ಳೆ ವಿಚಾರದಲ್ಲಿರಬೇಕು. ಅದರೊಳಗಿಂದ ಮಗುವಿನ ವಿಚಾರ ಶಕ್ತಿ ಬೆಳೆದು ಆಮೇಲೂ ಒಂದು ಮಾತು ಹೇಳಿ,
ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವಾಗ ಅದ ಪರಿಸ್ಥಿತಿ ಉಳಿದಿಲ್ಲ, ಇರ್ಕೋಲ್ತೆ. ಆದರೂ ಹಂಗೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆಕಿ ಆ ಮಗುವನ್ನ ಪ್ರಸೂತಿ ಆದ ಮೇಲೆ 3 ತಿಂಗಳು ಆ ಮಗು ಏಕಾಂತದಲ್ಲಿರ್ಬೇಕು. ಯಾವ ಮಗುವಿನ ಕಿವಿ ಮೇಲೆ ಆ 3 ತಿಂಗಳಲ್ಲಿ ಶಬ್ದಗಳು ಎಷ್ಟು ಹೆಚ್ಚಿಗೆ ಬೀಳ್ತಾವೋ ಅಷ್ಟು ಆ ಮಗು ವಾಚಾಳಿ ಆಗಿ ಬರೇ ಮಾತಾಡೋದು. ಅದು ಯಾವ ಮಗುವಿನ ಕಿವಿ ಮೇಲೆ ಶಬ್ದ ಬೀಳಂಗಿಲ್ಲೋ ಏಕಾಂತದಲ್ಲಿರ್ತಾವ ತಾಯಿ ಆ ಕುಚಿನ ಕರ್ಕೊಂಡು ಆ ಮಗು ಚಿಂತನಶೀಲ. ಅರ್ಥಾತ್ ಏನು ಅಂದ್ರೆ ತಾಯಿದು ಬಹಳ ದೊಡ್ಡ ಸಂಸ್ಕಾರ ಆ ಮಗುವಿನ ಮೇಲೆ. ಮುಂದೆ ಅದು ಮಗು ಬೆಳಿಲಿಕ್ಕೆ ಹತ್ತು ಕೂಡಲೇ ತಾಯಿ ಆಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಯಾರಿಗೆ ಬರ್ತದೆ ಅಂದ್ರೆ ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಬರ್ತದೆ. ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಮಗೆ ಬಹಳ ಅಭಿಮಾನ, ಯಾವುದೇ ರೀತಿಯಾಗಿರ್ತದೆ. ನಮ್ಮ ತಮ್ಮನು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಮುರುಕವಾಡದಲ್ಲಿ. ಅವನ ಶಾಲೆಗೂ ಹೋಗಿರ್ತೀವಿ ಯಾವಾಗ. ಅಲ್ಲಿ ಒಂದು 600 ಜನ, ಅರ್ಥಾತ್ ಏನು ಅಂದ್ರೆ ರೆಸಿಡೆನ್ಸಿಯಲ್ ಸ್ಕೂಲ್ ಇದೆ, ಅಲ್ಲೇ ಇರ್ತಕ್ಕಂಥ ಮಕ್ಕಳು ಇದ್ದಾರೆ. ಅವನು ಒಂದು ಹಳ್ಳಿಯಲ್ಲೇ ನಡೆಸ್ತಾ ಇದ್ದಾನೆ, ಮುರುಕವಾಡ ಸಣ್ಣ ಹಳ್ಳಿ. ಅರ್ಥಾತ್ ಏನು ಅಂದ್ರೆ ಈ ಶಿಕ್ಷಣಕ್ಕೆ ಬಹಳ ಮಹತ್ವ. ಇದರೊಳಗಿಂದಲ ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗಿ ಆ ಮಗು ಎಷ್ಟು ಬುದ್ಧಿವಂತ ಆಗಬೇಕು, ಎಷ್ಟು ವಿಚಾರಶೀಲ ಆಗಬೇಕು ಅನ್ನೋದ್ರದ್ದು ಬಹಳ ದೊಡ್ಡ ಜವಾಬ್ದಾರಿ ತಂದೆ ತಾಯಿ ಮೇಲೆ ಹೆಂಗಿರ್ತದನೋ ಅದಕ್ಕಿಂತಲೂ ಬಹಳ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲೆ. ಒಂದು ಕಡೆಗೆ ನಾ ಎಲ್ಲೋ ಒಂದು ಕಡೆ ಪ್ರವಚನದಾಗ ಹೇಳಿದ್ದೆ, 5 ಕಕಾರಗಳು ಎಂಥವು ಅಂದ್ರೆ ಇವು ರಾಷ್ಟ್ರದ ಬಹಳ ದೊಡ್ಡ ಶಕ್ತಿ ಇದ್ದಾರೆ, ಐಶ್ವರ್ಯ. ಮೊದಲೇದ್ದು ಯಾವುದು ಅಂದ್ರೆ ಕೃಷಿಕ. ಒಕ್ಕಲಿಗ ನೊಕ್ಕದಿರೆ ಬಿಕ್ಕುವುದು ಜಗವೇ. ನಮಗೆ ಅನ್ನ ಕೊಡೋರು ಯಾರು ಅಂದ್ರೆ ಕೃಷಿಕ, ರೈತ. ಇನ್ನು 2ನೇ ಕಕಾರ ಯಾವುದು ಅಂದ್ರೆ ಅವ್ರು ಅನ್ನ ಕೊಟ್ಟರು, ಮುಂದ ನಮಗ ವಿದ್ಯಾ ಬುದ್ಧಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕ 2ನೇ ಕಕಾರ. ಆಮೇಲೆ ಆ ರಾಷ್ಟ್ರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಹಳ ದೊಡ್ಡ ಶಕ್ತಿ ಯಾರು ಅಂದ್ರೆ ಸೈನಿಕ, ಶಿಕ್ಷಕ, ಕೃಷಿಕ, ಶಿಕ್ಷಕ, ಸೈನಿಕ. ಇದಾದ್ಮೇಲೆ ಆರೋಗ್ಯ ನೋಡ್ತಕ್ಕಂಥವ್ರು, ವೈದ್ಯಕ. ಇಷ್ಟೆಲ್ಲ ಇದ್ರೂ ಸಹಿತ ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲೊಂದು ವ್ಯವಸ್ಥೆ ಇದೆ. ಏನ್ ವ್ಯವಸ್ಥೆ ಇದೆ ಅಂದ್ರೆ ನಾವು ಯಾವ ತಂದೆ ತಾಯಿ ಹೊಟ್ಟಿಲೆ ಹುಟ್ಟಬೇಕು ಇದು ಪೂರ್ವ ನಿಯೋಜಿತ. ನೀವು ಇದ ತಂದೆ ತಾಯಿ ಹೊಟ್ಟಿಲೆ ಯಾಕೆ ಹುಟ್ಟಿದ್ರಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಅದೇನು? ಇವಕ್ಕೆಲ್ಲ ಅಲ್ಟಿಮೇಟ್ ಕ್ವಶನ್ಸ್ ಅಂತ. ನೀನು ಹುಡುಗಾಗೆ ಯಾಕೆ ಹುಟ್ಟಿದಿ, ಹುಡುಗಿಯಾಗೆ ಯಾಕೆ ಹುಟ್ಟಿದಿ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ನೀನು ಇದ ಶಿಕ್ಷಣ ಯಾಕೆ ಪಡ್ಕೊಂಡಿ, ಉತ್ತರ ಇಲ್ಲ. ನೀನು ಇದ ಹುಡುಗಿನ ಯಾಕೆ ಮದುವೆ ಮಾಡ್ಕೊಂಡಿ ಅಥವಾ ಹುಡುಗನ್ನ ಯಾಕೆ ಮದುವೆ ಮಾಡ್ಕೊಂಡಿ, ಉತ್ತರ ಇಲ್ಲ. ನಿನ್ಗೆ ಇಂಥವ ಮಕ್ಕಳು ಯಾಕೆ ಹುಟ್ಟಿದ್ವು, ಉತ್ತರ ಇಲ್ಲ. ಗಂಡ ಯಾಕೆ ಹುಟ್ಟಿದ್ವು, ಹೆಣ್ಣ ಯಾಕೆ ಹುಟ್ಟಿದ್ವು, ಹುಟ್ಲೇ ಇಲ್ಲ ಯಾಕೆ, ಅಲ್ಟಿಮೇಟ್ ಕ್ವಶನ್ಸ್. ಇವಕ್ಕೆಂದೂ ಯಾರು ಪ್ರಶ್ನೆ ಉತ್ತರ ಹೇಳಲಿಕ್ಕೆ ಹಿಂಗೆ ಯಾವುದೋ ಒಂದು ಅಜ್ಞಾತವಾಗಿರ್ತಕ್ಕಂಥದ್ರೊಳಗಿಂದ ಇದೇನೋ ಒಂದು ವ್ಯವಸ್ಥೆ ಆಗ್ತಾ ಇದೆ ಅಂತ. ಏನ್ ನಾವೆಲ್ಲ ಜೀವನ ಬಾಳ್ತಾ ಇದ್ದೀವಿ, ಪ್ರಪಂಚದ ಹಿಂದೆ ಏನೋ ಒಂದು ಅಜ್ಞಾತವಾಗಿರೋ ಒಂದು ದಿವ್ಯವಾಗಿರ್ತಕ್ಕಂಥ ಇರುವಿಕೆ ಇದೆ, ಎಕ್ಸಿಸ್ಟೆನ್ಸ್. ಅದಕ್ಕೆ ಪ್ಯೂರ್ ಎಕ್ಸಿಸ್ಟೆನ್ಸ್. ಆ ಇರುವಿಕೆಯೇ ಹೆಂಗಿದೆ ಅಂದ್ರೆ ಕಾನ್ಸಿಯಸ್ನೆಸ್, ಎಕ್ಸಿಸ್ಟೆನ್ಸ್ ಆಫ್ ಕಾನ್ಸಿಯಸ್ನೆಸ್. ಆ ಇರುವಿಕೆ ಅನ್ನೋದು ಅರಿವಿನ ರೂಪದಲ್ಲಿದೆ, ಜ್ಞಾನದ ರೂಪದಲ್ಲಿದೆ.
ಅನಂತವಾಗಿರ್ತಕ್ಕಂಥದ್ದು. ಜ್ಞಾನದ ರೂಪದಲ್ಲಿರೋದ್ರಿಂದ ಆನಂದ ಸ್ವರೂಪದ, ವಿಶಾಲದ, ವ್ಯಾಪಕದ, ದಿವ್ಯದ, ಸೂಕ್ಷ್ಮದ, ಅತೀಂದ್ರಿಯದ ಅಂತ ಯಾವುದೋ ಒಂದು ಶಕ್ತಿ ನಮ್ಮನ್ನ ಚಾಲನೆ ಮಾಡ್ತಾ ಇದೆ. ನಮ್ಮನ್ನ ಅದು ನಮ್ಮ ಜೀವನವನ್ನು ನಡೆಸ್ತಾ ಇದೆ. ಇಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಘಟನಾದಿಂದ ಆ ಶಕ್ತಿ ಅದು. ಈ ನೋಡಿ 4 ವರ್ಷದಿಂದ ಪಾಪ ಅವರು ಪ್ರತಿ ವರ್ಷ ಹೇಳ್ತಾರೆ, ನಮ್ಮ ಬರ್ಲಿಕ್ಕಾಗಿದ್ದೇ ಇಲ್ಲ, ಈ ವರ್ಷ ಬಂದ್ವಿ. ಅರ್ಥಾತ್ ಏನು ಅಂದ್ರೆ ಈ ವ್ಯವಸ್ಥೆ, ಇದ್ರ ಹಿಂದೆ ಏನೋ ಒಂದು ವ್ಯವಸ್ಥೆ, ಅದು ಮುಂಚೆ ಇಲ್ಲಿ ನಾವು ಬರುವುದು, ಇಲ್ಲಿ ಕೂಡೋದು, ಇಲ್ಲಿ 4 ಮಾತು ಹೇಳೋದು, ಇದು ಶೂಟಿಂಗ್ ಆಗಿಬಿಟ್ಟದ ಮುಂಚೆ ಎಲ್ಲೋ ಒಂದು ಕಡೆ. ಆ ಶೂಟಿಂಗ್ ಆದದ್ದನ್ನ ಪ್ರೊಜೆಕ್ಟರ್ ಮೇಲೆ ಏರಿಸಿ ಬಟನ್ ಒತ್ತಿದ್ರು ಅಂದ್ರೆ ಹಿಂಗೆ ಕಾಣಿಸ್ಲಿಕ್ಕೆ ಹತ್ತ. ಅದು ಯಾವುದೊಂದು ಅವ್ಯಕ್ತ ಶಕ್ತಿ, ಅದನ್ನು ಅದಕ್ಕೆ ನಾವು ಬ್ರಹ್ಮ ಅಂತೀವಿ, ಆತ್ಮ ಅಂತೀವಿ, ಭಗವಂತ ಅಂತೀವಿ. ಆದ್ರಿಂದ ನಾವು ಇದನ್ನು ತಿಳ್ಕೊಂಡಿರ್ಬೇಕಲ್ಲ. ಏನು ಅಂದ್ರ ನಾವು ಯಾವುದೇ ಒಂದು ಶಿಕ್ಷಣ ಪಡ್ಕೊಂಡ್ರು ಅದರ ಹಿಂದೆ ಏನೋ ಒಂದು ವ್ಯವಸ್ಥೆ ಅದ. ನಾವು ಯಾವುದೇ ಶಾಲೆಯಲ್ಲಿ ಯಾವುದೇ ಶಿಕ್ಷಣ ಪಡ್ಕೊಳ್ಳಿ, ಮುಂದೆ ಏನಾದರೂ ಆಗಲಿ, ನಮ್ಮ ಜೀವನದ ಪ್ರತಿಯೊಂದು ಘಟನಾದ ಹಿಂದೆ ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ಕಾರ್ಯ ಮಾಡ್ತಾ ಇರೋದ್ರಿಂದ ನಮ್ಮ ಜೀವನ ಏನು ಅದಕ್ಕನುಸಾರವಾಗಿ ನಡೀತದ ಅಂದಾಗ ನಾವು ಹಿಂದಿರ್ತಕ್ಕಂಥ ಶಕ್ತಿ ಏನು ಯಾವುದನ್ನು ನಾವು ಭಗವಂತ ಅಂತೀವೋ ಅದನ್ನು ನಮ್ಮ ಜೀವನದೊಳಗೆ ಇಟ್ಟುಕೊಂಡು ಹೋದರೆ ನಾವು ಇನ್ನೂ ಬಹಳಷ್ಟು ಸಾಧಿಸ್ತೀವಿ. ಇದು ಹಿಂದೆ ಪ್ರತಿಯೊಂದರ ಹಿಂದೆ ಒಂದು ವ್ಯವಸ್ಥೆ ಆಗೋದು. ಒಬ್ಬಾಕಿ ಹೆಣ್ಮಗಳು ಕಾಶಿಯಲ್ಲಿ ಒಂದು ಯಾವುದೋ ಸಣ್ಣ ಜಾತ್ರೆ ಇತ್ತು. ಆ ಜಾತ್ರೆಗೆ ಒಂದು ಕೂಸಿನ ಕರ್ಕೊಂಡು ಒಬ್ಬಳ ಹೆಣ್ಮಗಳು ಹೋಗ್ತಾ ಇದ್ವಿ. ದಾರಿಯಲ್ಲಿ ಗಂಗಾ ನದಿ ಮೇಲೆ ಬ್ರಿಡ್ಜ್ ಇತ್ತು. ಆ ಸೇತುವೆ ದಾಟಿ ಹೋಗುವಾಗ ಗದ್ದಲದೊಳಗೆ ಆ ಕೈಯಾಗಿ ಕೂಸು ಕೆಳಗೆ ಬಿತ್ತು. ಆ ಕೆಳಗೆ ಬೀಳೋದಕ್ಕೆ ಕೆಳಗೊಬ್ಬ ಆ ಸೇತುವೆ ಕೆಳಗ ಒಬ್ಬ ತಪ್ಪಲ ಪಲ್ಯ ಮಾರವ ಒಂದು ಡೋಣಿಯಲ್ಲಿ ತಪ್ಪಲ ಪಲ್ಯ ಹಾಕೊಂಡು ಅವನು ಆ ಬ್ರಿಡ್ಜ್ ದಾಟಿ ಹೋಗೋದಕ್ಕೆ ಆ ಕೂಸು ಬರೋಬ್ಬರಿ ಆ ಡೋಣಿ ನಾವಿನಾಗ ಬಿದ್ದು ಕೂಡ ಅದಕ್ಕೆ ಪೆಟ್ಟ ಆಗಲಿಲ್ಲ. ಅದು ತುಂಬ ಬರೀ ತಪ್ಪಲ ಪಲ್ಯ ಆಯ್ತು. ತೆಂಗಿನಕಾಯಿ ಇದ್ದರೆ ಪೆಟ್ಟ ಹತ್ತಿ. ಮುಂದೆ ಆ ಕೂಸಿಗೆ ತಾಯಿ ಬಾಪ ಗಾಬರಿಯಾಗಿ ಅಳ್ಳಿಕತ್ರು, ಇದನ್ನ ಮಾಡ್ಲಿಕ್ಕತ್ರು. ಗದ್ದಲದೊಳಗೆ ನನ್ನ ಕೂಸು ಅಳ್ಳಿಕತ್ರು. ಅವನು ನಾವಿನ ಒಂದು ಚಲೋ ಅದು ಗಂಡಸ ಮಗ ಸಿಕ್ತು ಅಂತ ಅವನು ತಗೊಂಡು ಹೊಂಟಿದ್ದ. ಅಷ್ಟೊತ್ತಿಗೆ ಪೊಲೀಸರು ಅವರು ಬಂದು ನೋಡಿ ಕೊನೆಗೆ ಆ ಕೂಸಿನ ಆ ಮನುಷ್ಯನಿಂದ ಆ ಹೆಣ್ಮಗಳಿಗೆ ಕೊಡಿಸ್ರು. ಆ ಕೂಸು ಯಾವ್ದು ಮುಂದೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡ್ರಿ ಹೆಂಗ್ ಒಂದು ವ್ಯವಸ್ಥೆ ಅದ ನೋಡ್ರಿ, ಯೋಜನಾ. ಆ ಕೂಸ ಗಂಗಾ ನದಿಯೊಳಗೆ ಬಿದ್ದು ಹೋಗಿದ್ರೆ ಭಾರತಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿಗ್ತಿತ್ತು. ಅರ್ಥಾತ್ ಯಾಕೆ ಹೇಳಿಕತ್ತಿನ ಪಾಟೀಲ್ ಸಾಹೇಬರು ಎಷ್ಟೊಂದು ಪರಿಶ್ರಮ ಪಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಶಿಕ್ಷಕ್ಕೆ ಗೋಧುಮೆ ಸೃಷ್ಟಿಯವರ ಪ್ರಲಯ ಖೇಲ್ತಾ ಇರತ್ತೆ. ಚಾಣಕ್ಯ ಒಂದು ಕಡೆ ಹೇಳೋಣ, ಶಿಕ್ಷಕರ ಮನಸ್ಸು ಮಾಡಿದ್ರೆ ಸೃಷ್ಟಿ ಮಾಡ್ತಾರೆ, ಶಿಕ್ಷಕರ ಮನಸ್ಸು ಮಾಡಿದ್ರೆ ಪ್ರಳಯ ಮಾಡ್ತಾರೆ. ನಾನು ಶಿಕ್ಷಕ ಡೇ ದಿವಸ ಹುಟ್ಟಿದವ ಸೆಪ್ಟೆಂಬರ್ 5. ಗಣೇಶ ಚತುರ್ಥಿನೂ ಹೌದು, ಇತ್ತ ಸೆಪ್ಟೆಂಬರ್ 5 ರಾಧಾಕೃಷ್ಣನ್ ಡೇ ತಿಳ್ಕೊಳ್ತೇವೆ. ಆದ್ರೆ ಇವತ್ತು ನಮ್ಮ ನಿಜವಾಗಿಯೂ ಬಹಳ ಸಂತೋಷ ಆಯ್ತು. ತಂದೆ ತಾಯಿ ಇದು ಬಹಳ ದೊಡ್ಡ ಜವಾಬ್ದಾರಿ ಅದು. ಇವತ್ತು ಬಹಳ ಭಯಾನಕ ಪರಿಸ್ಥಿತಿ ಅದ ಹೊರಗೆ, ನಾವು ಸಾವಧಾನ ಆಗಬೇಕಾಗಿ. ವಿದ್ಯಾರ್ಥಿಗಳ ವಿಷಯದಲ್ಲಿ ಬಹಳ ಸಾವಧಾನ. ಏನಂತ ಭಯಾನಕ ಪರಿಸ್ಥಿತಿ ಅದ, ಅದಕ್ಕೊಂದು ಸಣ್ಣ ಒಂದು ಪ್ರಸಂಗ ಹೇಳಿ ಮುಗಿಸ್ತು. ಕುರುಕ್ಷೇತ್ರ ಯುದ್ಧ ಆಯ್ತು, ಎಲ್ಲರೂ ಸಾಕ್ತರು. 8 ಮಂದಿ ಉಳಿದ್ರು, ಬರೀ 5 ಮಂದಿ ಪಾಂಡವರು, ಕೃಷ್ಣ, ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ. ಕೃಷ್ಣ ಹಿಂಗೆ ನಿಂತು ನೋಡ್ಲಿಕ್ಕೆ ಹತ್ತಿದ್ದ. ಎಲ್ಲ 18 ಅಕ್ಷೋಳಿಗಳು, ಕೋಟಿಗಟ್ಟಲೆ ಜನರು, ಲಕ್ಷಾನುಗಟ್ಟಲೆ ಜನರು ಬಿದ್ದು ಬಿಟ್ಟ.
ಒಬ್ಬವ ಬಂದ ದೇವತಾ ಪುರುಷ ದೊಡ್ಡದ್ದು ಬಂದ ಯಾರ ಪ್ರಣಯ ಅವಂದ ನಾ ಕಲಿ ಅಂದ ಕಲಿಯುಗ ಇಲ್ಯಾಕೆ ಬಂದೆ ಅವ ಹೇಳಿದ ಕೃಷ್ಣ ನೀನ್ ಯುಗ ಮುಗೀತಿನ್ನ ನಮ್ಮ ಯುಗ ಶುರು ಮಾಡು ನಿನ್ನ ಯುಗಕ್ಕೆ ಅನುಸಾರವಾಗಿ ನೀ ಕಾರ್ಯ ಮಾಡು ಅದು ನನಗೊಂದು ನಿನ್ನ ಸಹಾಯ ಬೇಕಾಗಿದೆ ಹೆಲ್ಪ್ ಬೇಕಾಗಿದೆ ಏನು ನಾನು ಜನರ ಬುದ್ಧಿ ಕೆಡಿಸಾವ ಕಲಿಯುಗದ ಮುಖ್ಯ ಲಕ್ಷಣ ಏನು ಅಂದ್ರೆ ಬುದ್ಧಿ ಕೆಡೋದು ಸೆಲ್ಫ್ ಹಿಪ್ನಟೈಸೇಷನ್ ನಾ ಮನುಷ್ಯರ ಬುದ್ಧಿ ಕೆಡಿಸ್ಲಿಕ್ಕೆ ಬಂದೆ ಅದಕ್ಕೆ ನ್ಯಾಯ ಮಾಡ್ಬೇಕು ನನಗೆ ಏನಾದ್ರೂ ಒಂದು ಸಾಧನೆ ಹೇಳುದು ಎದರ ಮೂಲಕವಾಗಿ ನಾ ಬುದ್ಧಿ ಕೆಡಿಸ್ಬೇಕು ಕೃಷ್ಣಲ್ಲ ಯಾಕೆ ಕಾಳಜಿ ಮಾಡ್ತೀನಿ ನಾ ಅದಕ್ಕೊಂದು ಸಾಧನೆ ಮಾಡಿಕೊಡ್ತೀನಿ ಏನು ಟಿವಿ ಅದು ಮನುಷ್ಯನ ಬುದ್ಧಿ ಕೆಡಿಸ್ಲಿಕ್ಕೆ ಮುಂದೆ ಮನುಷ್ಯನ ತನ್ನ ಬುದ್ಧಿ ಶಕ್ತಿಯಿಂದ ಟಿವಿ ಡಬ್ಬಿ ತಯಾರು ಮಾಡ್ತಾನೆ ಅದು ನೋಡ್ಕೋತ ಕೂತಾರು ಬುದ್ಧಿ ಕಟ್ಕೊ ಇವತ್ತು ಹುಡುಗರ ಸಮಸ್ಯೆ ಇರೋದು ಆಮೇಲೆ ಅವನು ಹೋದ ಖುಷಿಯಾದ ಹಿಂದಿಂದ ಒಬ್ಬ ಬಂದು ಒಂದು 100 ಅರ್ಥಾತ್ ಏನು ಒಬ್ಬ ಬಂದು ನೀ ಯಾರು ಆ ದುರ್ಯೋಧನ ನಿನಗೇನ್ ಬೇಕು ಅರ್ಥಾತ್ ಏನು ಅಂದ್ರೆ ಅವೇನಂದ ಅಂದ್ರೆ ನಾನು ರಿಮೋಟ್ ನೀ ರಿಮೋಟ್ ಆಗುವ ದುರ್ಯೋಧನ ರಿಮೋಟ್ ಮುಂದೊಂದು 100 ಜನ ಕೌರವರು ಪಿಶಾಚಿಗಳು ಸತ್ತ ಪಿಶಾಚಿಗಳವರು ಬಂದರು ನಮಗೂ ಏನಾದರೂ ಸ್ಥಾನ ಕೊಡು ನೀವು 100 ಮಂದಿ ಚಾನಲ್ಸ್ ಆಗಿದ್ರು ಅವ್ರು 100 ಮಂದಿ ಕೌರವ್ರ ಚಾನಲ್ಸು ದುರ್ಯೋಧನ್ ರಿಮೋಟ್ ಆಮೇಲೆ ಅವರು ಹೋದರು ಮುಂದೊಬ್ಬ ಬಂದು ನೋಡ್ಲಿ ಆ ಕರಿ ಡ್ರೆಸ್ ಹಾಕೊಂಡು ಹಿಂಗೆ ಮಾಡ್ಕೊಂಡು ಬಂದ ನೀ ಯಾರು ನಾವು ಶಕುನಿ ಅಂದ ನಿನಗೆ ನನಗೂ ಒಂದು ಸ್ಥಾನ ಕೊಡಲ್ಲೇ ಮತ್ತು ಕೌರವರಿಗೆ ಕೊಟ್ಟಿ ದುರ್ಯೋಧನಕ್ಕೆ ಕೊಟ್ಟಿ ಅವನಂತ ನೀ ಮೊಬೈಲ್ ಆಗು ಮೊಬೈಲ್ ಅಂದ್ರೆ ಶಕುನಿ ರೀ ಒಬ್ಬ ಗಾಡಿ ಆಚೆ ಕಡೆ ಇರ್ತಾನೆ ಒಬ್ಬ ಗಾಡಿ ಈಚೆ ಕಡೆ ಇರ್ತಾನೆ ಹಲೋ ಸರ್ ಎಲ್ಲಿದ್ದೀರಿ ನಾನು ಕಲ್ಕತ್ತಾದಲ್ಲಿ ನೀವು ರೀ ನಾವು ಬಾಂಬೆದಾಗ ಇಬ್ರು ಅಲ್ಲೇ ನಮ್ಗೆ ಎಷ್ಟು ಬಂದು ಫೋನ್ ಮಾಡಿರ್ತಾರೆ ಅಲ್ಲಿ ನಾವು ಅಂತೀವಿ ಬಿಟ್ರೇನ್ರಿ ಬರ್ಲಿಕ್ಕೆ ಹತ್ತೀರಿ ಬಂದೀವ್ರಿ ಬಿಟ್ಟಿವ್ರಿ ಬರ್ಲಿಕ್ಕೆ ಹತ್ತೀವ್ರಿ ಇನ್ನು ಮನಿನೇ ಬಿಟ್ಟಿರಂಗಿಲ್ಲ ಅವ್ರು ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯಂತ ಘಾತಕವಾಗಿರ್ತದೆ ಸಮಾಜಕ್ಕೆ ಘಾತಕವಾಗಿರೋದದ ಇವತ್ತು ನೋಡ್ರಿ ಯಾರು ಬೇಕು ಅವ್ರ ಹುಡುಗರು ನಾವು ಇಲ್ಲಿ ಹೆಬ್ಬಳ್ಳಿಯಾಗ ಹೋಗ್ತಿರ್ತೀವಿ ರಾತ್ರಿ 12:30 ಹೊಡೆದಿರ್ತೀವಿ ಅಲ್ಲೇ ಇಲ್ಲೇ ಕಟ್ಟಿ ಮೇಲೆ ಕತ್ಲಾಗ ಕೂತು ಒಬ್ಬರ ಇದು ನೋಡ್ಕೋತ ಕೂತಿರ್ತಾರೆ ನಮ್ಗೆ ಎಷ್ಟನೇ ಮನುಷ್ಯನ ಬುದ್ಧಿಗೆ ಅಲ್ಲಿ ಒಂದು ಊರಿಗೆ ಹೋಗಿದ್ವಿ ಒಬ್ರು ಮನ್ಯಾಗ ಇದ್ವಿ ಒಂದ್ ದಿವಸ ಅವ್ರು ಹೇಳಿದ್ರು ನಮ್ಮ ಹುಡುಗಿನ ಟಿವಿ ಮುಂದಿಂದ ಎಬ್ಸಿದ್ರೆ ಜ್ವರ ಬರ್ತಾವ ಅಂತ ಅಯ್ಯೋ ಅಂದೆ ನಾವು ಆದ್ರಿಂದ ತಾಯಂದರಿಗೆ ಕಳಕಳಿ ಏನು ಅಂದ್ರೆ ಮಕ್ಕಳಿಗೆ ಟಿವಿದು ಈ ಮೊಬೈಲ್ದು ಸದ್ಯ ಹುಚ್ಚಿ ಹಚ್ಚಬೇಕು ಮತ್ತೆ ಇನ್ನೊಂದು ದೊಡ್ಡದಾದ ಇವತ್ತು ಸಮಾಜದಲ್ಲಿ ಏನು ಅಂದ್ರೆ ಫ್ರೆಂಡ್ ಸರ್ಕಲ್ ಇಷ್ಟನೇ ಅದು ಸಮಾಜದೊಳಗೆ ಬೆಳೆದ್ ನಿಂತಲ್ಲ ಎಷ್ಟೋ ಕಡೆ ನಾವು ಕೇಳ್ತೀವಿ ಏನು ಅಂದ್ರೆ ತಮ್ಮ ಮಗನ್ನ ಫ್ರೆಂಡ್ ಸರ್ಕಲ್ದಾಗ ತೆಗೆಯೋದಕ್ಕೆ ಬೇರೆ ಊರಿಗೆ ಹೋಗಿ ಹೆಸರು ಹಚ್ಚೋ ಪರಿಸ್ಥಿತಿ ಇರ್ಕೋದಲ್ಲ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಬೇಕಾದ ಅರ್ಥಾತ್ ಏನು ಅಂತಂದ್ರೆ ಯದಿ ಆಸ್ಥಾ ಸ್ವಸ್ಥತಾ ಅಸ್ತಿ ಚೇತ್ ಕಿಮ್ಮೇಧಯ ಮತ್ತೆ ಕೂತ ಅಭ್ಯಾಸ ಮಾಡೋದು ಮತ್ತು ನಿಷ್ಠೆಯಿಂದ ಅಭ್ಯಾಸ ಮಾಡೋ ಪ್ರವೃತ್ತಿ ಇದ್ರೆ ಬುದ್ಧಿ ತಗೊಂಡಾದ್ರೂ ಏನ್ ಮಾಡೋದು ನಮಗೊಬ್ಬ ಪರಿಚಯದ ಹುಡುಗಿದ್ದಾನ್ರಿ ಒಂದಾವಲೆಯಿಂದ 10 ಕಿಲೋಮೀಟರ್ ಮೇಲೆ ಅವ್ರ ಊರದ ಅವರ ಮನೆಯೊಳಗೆ ಎಲ್ಲಾರು ಅಪ್ಪ ಅಮ್ಮ ಅಣ್ತಮ್ಮಂದ್ರು ಎಲ್ಲರೂ ಏನದ ಮುಂಜಾನೆ ಕೂಡ ರೊಟ್ಟಿಗೆ ಅಂತ ಕಟ್ಕೊಂಡು ಹೊಲಕ್ಕೆ ಹೋಗವಂತ ಕೊನೆಗೆ ಒಬ್ಬನಿಗೆ ಸಾಲಿ ಹಾಕೊಡು ಅಂತ ಹಾಕಿದ್ರು
ಅವನ ಹೆಸರು ಸುಧಾಮನ್. ಚಾಲಿ ಹಾಕಿದ್ರು ಏನೋ ಒಂದು ಜನ್ಮಾಂತರ ಸಂಸ್ಕಾರದಲ್ಲಿ ಅತಿ ಉತ್ತಮ ಅಭ್ಯಾಸ ಮಾಡಲಿಕ್ಕೆ ಉತ್ತಮ ಅಭ್ಯಾಸ ಮಾಡಿ ಹೆಬ್ಬಳ್ಳಿಗೆ ಬಂದು ಹೋಗ್ಯ ನಾವು ಅತ್ಲಾಗೆಲ್ಲ ಉತ್ತರ ಭಾರತ ಕಡೆಗೆ ಹೋದ್ರು ನಮ್ಮ ಕಡೆಗೆ ಬರ್ತಿರ್ತಾರೆ. ಆಮೇಲೆ ಅವನು PUC ಸೈನ್ಸ್ ಆಯ್ತು, ಆಮೇಲೆ MBBS ಮಹಾರಾಷ್ಟ್ರಕ್ಕೆ ಫಸ್ಟ್ ಬಂದ. ಅವನೊಬ್ಬನ ಬಿಟ್ಟರೆ ಮನೆಯಾಗ ಯಾರಿಗೂ ಒಂದು ಅಕ್ಷರ ಬರ್ಲಿಕ್ಕೆ ಬರಂಗ. ಮಹಾರಾಷ್ಟ್ರಕ್ಕೆ ಫಸ್ಟ್ ಬಂದ MBBS, ಮುಂದೆ MDಯಲ್ಲಿ ಫಸ್ಟ್ ಬಂದ. ನೀವು ಹೇಳಿದ ಆಶ್ಚರ್ಯ ಅನಿಸ್ಬೋದು, MDನೂ ಬಿಟ್ಟ, MBBS ಬಿಟ್ಟ, IAS ಮಾಡ್ದ, ಮಹಾರಾಷ್ಟ್ರಕ್ಕೆ ಫಸ್ಟ್ ಬಂದ. ಉಜ್ಜಯಿನಿ DC ಆದ ಸುಧಾಮ್ ಖಾಡೆ. ನಮಗೆ ಸಣ್ಣ ಇದ್ದಾಗಿಂದಲೂ ಗೊತ್ತಿರಿ ಅವನು. ಈ ಸದ್ಯ ಭೋಪಾಲ್ದೊಳಗೆ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಯಾವುದಕ್ಕೆ ಆ ಪ್ರೋಗ್ರಾಮ್ ಇದ್ರು ಅವ್ರ ಜೊತೆಗಿರುವಂತಹ DC ಇದ್ದಾವ. ಅತ್ಲಾಗಿ ಏನೇ ಕೆಲಸ ಆಗ್ಬೇಕಾಯ್ತು ಅವ್ನಿಗೊಂದು ಫೋನ್ ಮಾಡಿದ್ರೆ ಸಾಕ್ರಿ, ಅವ್ನು ನಮ್ದು ಅಲ್ಲಿ ಮಾಡಿಸ್ಲಿಕ್ಕೆ. ಆದ್ದರಿಂದ ಮಕ್ಕಳಲ್ಲಿ ಏನು ಅಂದ್ರೆ ಅಭ್ಯಾಸ ಮಾಡೋ ಪ್ರವೃತ್ತಿ ಬೆಳೆಸು. ಅದೇ ರೀತಿಯಾಗಿ ತಂದೆ ತಾಯಿ ಅವರಿಗೆ ಈ ಸದ್ಯ ಹೊರಗಿನ ಪ್ರಪಂಚದ ಆಕರ್ಷಣೆಗೆ ತೊಡಗಿಸಲ್ದನೆ ಅವ್ರನ್ನ ಅಭ್ಯಾಸದ ಕಡೆಗೆ ತೊಡಗಿಸಬೇಕು. ಶಿಕ್ಷಕರು ತಯಾರಿರ್ತಾರೆ ಮಾಡಲಿಕ್ಕೆ. ಅದರ ಜೊತೆಗೆ ಆ ಶಿಕ್ಷಕರು ಅವರಿಗೆ ಕಲಿಸಿದಂಗ ಭವಿಷ್ಯ ನಿರ್ಮಾಣ ಆಗ್ತದೆ. ಇದು ಎಲ್ಲದರ ಹಿಂದೆ ನಾ ಯಾಕೆ ಹೇಳಲಿಕ್ಕೆ ಏನಿದೆ ಅಂತಂದ್ರೆ, ನಾವು ಆ ಭಗವಂತನ ಮರಿಬಾರ. ನಮ್ಮ ಜೀವನದ ಹಿಂದೆ ಅವ್ಯಕ್ತವಾಗಿರುವ ಆ ಶಕ್ತಿ ಏನು ನಮ್ಮ ಜೀವನವನ್ನು ನಡೆಸ್ತಾ ಇದೇನು. ಈ ನೋಡಿ ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ. ಮುಖ್ಯವಾಗಿ ಯಾರನ್ನ ಕರೆದು ಕೂಡಿಸಿರಿ ಅಂದ್ರೆ ಗುರುಗಳು, ಅವರು ನಾವು ಬಂದು ಕೂತಿ. ಅಂದ್ರೆ ಪ್ರತಿಯೊಂದರಲ್ಲೂ ಭಗವಂತ ಬೇಕು, ಪ್ರತಿಯೊಂದರಲ್ಲೂ ಸದ್ಗುರುಗಳು ಬೇಕು. ಅಂದ್ರೆ ಮಾತ್ರ ಯಾವುದೋ ಒಂದು ಕಾರ್ಯ ಯಶಸ್ವಿಯಾಗಿ ಸಿದ್ಧ ಆಗಲಿಕ್ಕೆ ಶಕ್ಯದ ಅಂತ ಹೆಂಗೋ ಹಂಗೆ ಪ್ರತಿಯೊಬ್ಬ ಹುಡುಗರಿಗೂ ದೇವರ ಬಗ್ಗೆ, ಧರ್ಮದ ಬಗ್ಗೆ ಭಾವನಾ ನಿಷ್ಠೆ ಇಟ್ಕೊಂಡು ನೀವು ಇಂಗ್ಲಿಷ್ ಮೀಡಿಯಂ ಆದರೂ ಕಲೀರಿ, ಕನ್ನಡ ಮೀಡಿಯಂ ಆದರೂ ಕಲೀರಿ, ನೀವೇನಾದರೂ ಡಿಗ್ರಿ ಮಾಡಿಕೊಡ್ರಿ, ನೀವೇನಾದರೂ ಅಧಿಕಾರಿ ಅಥವಾ ದೊಡ್ಡ ಇವರಾಗಲಿ, ಆದ್ರೆ ನಮ್ಮ ಜೊತೆಗೆ ಭಗವಂತಿದ್ದಾನೆ ಅನ್ನೋದನ್ನು ನಾವು ನೆನಪಿಸ್ಕೋತಾ ಇರಬೇಕು. ಅದಕ್ಕಾಗಿ ನಾವು ನಾಮಸ್ಮರಣೆನೂ ಮಾಡಬೇಕು. ನಾವು ಪ್ರತಿ ತಿಂಗಳ ಅಮಾವಾಸ್ಯೆ ದಿವಸ 1000 ಹುಡುಗರಿಗೆ ಅಕ್ಕಿ ಕೊಡ್ತೀವಿ, 2 ಉಂಡಿ ಕೊಡ್ತೀವಿ. ಉದ್ದೇಶ ಏನು ಅಂದ್ರೆ ಅವ್ರ ಮನೆಗೆ ಮಹಾರಾಜರ ಪ್ರಸಾದ ಮುಟ್ಲಿಯನ್ನು ಮೊದಲೇದ್ದು, ಮತ್ತು ಆ ಹುಡುಗರಿಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಲಿಕ್ಕೆ ಸಂಸ್ಕಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರತಿ ತಿಂಗಳು 5 ಕ್ವಿಂಟಲ್ ಅಕ್ಕಿ ನಾವು ಎಲ್ಲ ಮಕ್ಕಳಿಗೆ ಅರ್ಧ ಕಿಲೋ ಅಕ್ಕಿ ಕೊಡ್ತೀವಿ. ಅರ್ಥಾತ್ ಏನಾದರೂ ಸಮಾಜದಲ್ಲಿ ಆ ಭಗವಂತನ ಭಾವ, ಆ ದೃಷ್ಟಿಯಿಂದ ಹೆಬ್ಬಳ್ಳಿ ನಿಜವಾಗಿಯೂ ಅಭಿಮಾನ ಪಡುವಂಥ. ಇಲ್ಲಿ ಎಷ್ಟು ದೇವಸ್ಥಾನ, 108 ದೇವಸ್ಥಾನಗಳು, ನಾವು ಮತ್ತೊಂದು 8 ಕಟ್ಟಿದ್ವಿ. ದೇವಸ್ಥಾನಗಳಿದ್ದು ಮಕ್ಕಳಿಗೆ ಮಕ್ಕಳು ಹೋಗಿ ಒಂದ್ಸಲ ನಮಸ್ಕಾರ ಮಾಡಿದ್ರು ಆ ಭಗವಂತನ ಕೃಪಾ ಆಗ್ತದೆ. ನಾವು ಯಾವ ಕಾರ್ಯದಲ್ಲಿ ತೊಡಗಿದೀವೋ ಆ ಕಾರ್ಯ ಯಶಸ್ವಿ ಆಗ್ತದೆ. ಏನ ಮಾಡಬೇಕಾದ್ರೂ ಭಗವಂತನ ಅಧಿಷ್ಠಾನ ಇಟ್ಕೊಂಡು ಮಾಡಿದರೆ ನಮಗೆ ನಿಜವಾಗಿಯೂ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ಪ್ರಾಪ್ತ ಆಗ್ತದೆ. ಇಲ್ಲದೇ ಇದ್ರೆ ಎಲ್ಲ ಶುಷ್ಕ ಅನ್ನಿಸ್ತದೆ. ಆದ್ದರಿಂದ ನೋಡ್ರಿ, ಇವತ್ತು ಸ್ವಾಮೀಜಿಯವರ ಅಲ್ಲಿಂದ ಬಂದಿದ್ದಾರೆ, ತವಳೂರಿಂದ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಅವರು ಆಶೀರ್ವಾದ ಮಾಡ್ತಾರೆ. ಆ ಸದ್ಗುರುಗಳ ಆಶೀರ್ವಾದ, ಸಾಧು ಸತ್ಪುರುಷರ ಆಶೀರ್ವಾದ ಇದೇ ನಮಗೆ ಏನಾಗಬೇಕು ಅಂದ್ರೆ ನಿಜವಾದ ಬಲ ಆಗಬೇಕು, ನಿಜವಾದ ವಿದ್ಯಾ, ನಿಜವಾದ ಬುದ್ಧಿ ಅವರ ಒಂದು ಅನುಗ್ರಹದಿಂದಲೇ ಶಕ್ಯ. ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಕೃಪಾ ಹಿ. ಅವ್ರ ಕೃಪಾ ಇದ್ರೆ ನಮ್ಮ ಪ್ರಪಂಚ ಸುಖಿ ಆಗ್ತದೆ. ಆದ್ದರಿಂದ ಅವ್ರ ಕೃಪಾ ನಮ್ಮ ಮೇಲೆ, ನಿಮ್ಮೆಲ್ಲರ ಮೇಲೂ ಅವ್ರ ಕೃಪಾ ಇರಲಿ. ಆ ಭಗವಂತನ ಕೃಪಾ ಇರಲಿ, ಗುರುಗಳ ಆಶೀರ್ವಾದ, ಎಲ್ಲ ಶಿಕ್ಷಕಿಯರ ಆಶೀರ್ವಾದ ಇರಲಿ. ನಾವು ಕನ್ನಡ ಶಾಲೆಯಿಂದಲೇ ಯಾದವಾಡದಲ್ಲೇ ಕಲಿತಾ ಹೋಗ್ತಾರೆ, ಶಾಲೆಗೆ ಹೋಗ್ತಿದ್ದಿಲ್ಲ, ಮಾಡ್ತಿದ್ದಿಲ್ಲ.
ಆದರೂ ಸಹಿತ ಶಿಕ್ಷಕರು ಪಾಪ ಬಹಳಷ್ಟು ನಮ್ಮ ಸಲುವಾಗಿ ಧಡಪಡಿಸ್ತಿದ್ರು. ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು. ಅದೇ ರೀತಿಯಾಗಿ ನಮ್ಮ ತಮ್ಮನೂ ಶಿಕ್ಷಕ ಆಗಿದ್ದರು. ಶಿಕ್ಷಕ ಅನ್ನುವಂತಹದ್ದು ಒಂದು ಭಾರತದ ಯಾವುದೇ ರಾಷ್ಟ್ರದ ಒಂದು ಬೆನ್ನೆಲುಬಿದ್ದಂಗ. ಶಿಕ್ಷಕ, ಸೈನಿಕ, ಕೃಷಿಕ, ಅದೇ ರೀತಿಯಾಗಿ ವೈದ್ಯಕ ಅಂದ್ರೆ ಡಾಕ್ಟರು, ಇವರು ರಾಷ್ಟ್ರದ ಒಂದು ಐಶ್ವರ್ಯ ಇದ್ದಂಗ. ಪಾಟೀಲ್ ಸರ್ ಅವರು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರೋದು ನೋಡಿ ನಮ್ಗೆ ಬಹಳ ಸಂತೋಷ ಆಯಿತು. ಮಹಾರಾಜರು, ಸದ್ಗುರುಗಳು, ಭಗವಂತ ಶಾರದಾಂಬೆ, ಪಾಟೀಲ್ ಸರ್ಗೆ, ಅವ್ರ ಕುಟುಂಬದವ್ರಿಗೆ, ಅದೇ ರೀತಿಯಾಗಿ ಅವರ ಎಲ್ಲ ಸಹೋದ್ಯೋಗಿಗಳಿಗೆ, ನಮ್ಮ ತಂಬಾಕ್ ಬಸವರಾಜರಿಗೆ, ಅವ್ರ ಕುಟುಂಬದವರಿಗೆ, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ. ಗುರುಜಿ ಧನ್ಯವಾದಗಳು.